ಹೇಳಿದಂಗೆ ಜೆ ಡಿ ಎಸ್ನಲ್ಲಿದ್ದಂಥ ನಾಯಕರು ಒಬ್ಬೊಬ್ಬರಾಗಿ ಬಿಟ್ಟು ಹೋಗಿಬಿಟ್ರು. ಹಂಗೆ ಒಬ್ಬೊಬ್ಬರು ಮೊನ್ನೆ ಜಿ ಟಿ ದೇವೇಗೌಡರು ಇದ್ದಂಗೆ ಇದ್ದಾರಲ್ಲೇ. ಹೀಗಾಗಿ ಜೆ ಡಿ ಎಸ್ ಇವತ್ತೇನಪ್ಪ ಅಂದರೆ ಕರ್ನಾಟಕದಲ್ಲಿ ಆಟಕ್ಕುಂಟು ಲೆಕ್ಕ ಹಾಕಿಲ್ಲ. ಇಂಥ ಪ್ರಸಂಗದಲ್ಲೇ ಸಹಜವಾಗಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿ ಒಂದು ಹಂತಕ್ಕೆ ನಿಲ್ಲಿಸಿದಂತಹ, ಅದಕ್ಕಾಗಿ ಏನೇನೋ ತಪ್ಪು ಸುರಿವು ಕೆಲಸಗಳನ್ನು ಮಾಡಿದಂತಹ, ಕೆಲವೊಮ್ಮೆ ಅದರಿಂದ ಅನ್ಯಾಯ ಆಗ್ಯದ ನನಗನಿಸಿದಾಗ KGP ಕಟ್ಟಿದಂತಹ ಒಂದು ಪಕ್ಷವನ್ನು ಕಟ್ಟಿ ಅದನ್ನು ಸೋಲು ಗೆಲುವು ಅನುಭವಿಸಿದಂಥ ಯಡಿಯೂರಪ್ಪನವ್ರನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಯಡಿಯೂರಪ್ಪನವರ ಈ BJP ಈ JDS ಗಿಂತಲೂ ಯಾವುದೇ ಪ್ರಮಾಣದಲ್ಲಿ ಕಡಿಮೆ ಇಲ್ಲ ಅನ್ನೋದ್ರ ಎರಡು ಮಾತಿಲ್ಲ. ಯಾಕಂದ್ರೆ BJP ಎರಡನೇ ದೊಡ್ಡ ಪಕ್ಷ, ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷ, ಅದರ ಜೊತೆಗೆ ಕರ್ನಾಟಕದ ಒಬ್ಬ ಲೀಡರ್ ಇದಕ್ಕಿದ್ದಾರೆ ಯಡಿಯೂರಪ್ಪನವ್ರಿಗೆ ಸಹ ಅವ್ರಿಗೂ ತಮ್ಮದೇ ಅಂತ ಆ್ಯಂಬಿಷನ್ಸ್ ಇದ್ದಾವೆ, ಗುರಿಗಳಿದ್ದಾವೆ. ಅದಕ್ಕಾಗಿ ಅದರಲ್ಲೂ ತನ್ನ ನಂತರ ತನ್ನ ಮಗನ ಬರಬೇಕು ಅನ್ನೋದು ಹಠನೂ ಅವರಿಗೆ ಅದ. ಆದರೆ ಅದು ರಾಷ್ಟ್ರೀಯ ಪಕ್ಷ ಆಗಿದ್ದರಿಂದಾಗಿ ರಾಷ್ಟ್ರೀಯ ನಾಯಕರನ್ನು ಒಪ್ಪಿಸ್ಕೊಂಡು ಮಾಡುವಂಥ ಕೆಲಸ ಅದರಲ್ಲೂ ಸಹಿತ ಯಶಸ್ವಿ ಆಗ್ತಾ ಬಂದಿದ್ದಾರೆ. ಅವರು ಹೇಗೋ ಏನೋ ಯಾವುದೋ ರೂಪದಿಂದ ಯತ್ನಾಳನ್ನ ಹೊರಗೆ ಹಾಕಿಬಿಟ್ರು ಸಂಯಮದಿಂದ. ಆ ಸಂದರ್ಭದಲ್ಲಿ ಯತ್ನಾಳರು ಎಷ್ಟೋ ಪ್ರೊವೊಕೇಟಿವ್ ಆಗಿ ಮಾತಾಡಿದ್ರು, ಇವತ್ತು ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಲಕ್ಷ್ಯ ಕೊಡಲಾರದ ತಾವೊಬ್ಬ ಗಂಭೀರ ನಾಯಕನನ್ನು ತೋರಿಸ್ಕೊಳ್ತಾ, ನಾವು ವಾಜಪೇಯಿ ನಂತರ ನಂಬುವಂಥ ಒಬ್ಬ ವ್ಯಕ್ತಿ BJPಯಲ್ಲೇ ಸೌಮ್ಯವಾದಿ ಅನ್ನೋದನ್ನು ಬಿಂಬಿಸ್ತಾ ಆದಷ್ಟು ಮುಸ್ಲಿಂ ಓಟ್ಗಳನ್ನು ಇನ್ನೊಂದು ಓಟ್ಗಳನ್ನು ಪಡೆಯುತ್ತಾ ಬಂದಂಥ ಈ ವ್ಯಕ್ತಿ ಇವತ್ತು JDS ಕಣ್ಣಲ್ಲಿ ಕುಗ್ತಾ ಇರೋದು, ಅದರಲ್ಲೂ HDK ಅವ್ರ ಕಣ್ಣಲ್ಲಿ ಕುಗ್ತಾ ಇರೋದು ಯಾಕೋ ಏನು. ಯಾಕಂತಂದ್ರೆ ಸಹಜದ ಯಡಿಯೂರಪ್ಪನವ್ರು ತಮ್ಮ ಮಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಥವಾ BJP ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಅವರ ಸಹಜ ಅಭಿಪ್ರಾಯ. ಎಲ್ಲ ಪಾರ್ಟಿಗಳಲ್ಲದ ಸ್ವತಃ ಅವ್ರದ್ದು ನಮ್ಮ JDS ಇದ್ದು. ಈ ಸಂದರ್ಭದಲ್ಲಿ ಅವ್ರನ್ನ ತಮ್ಮ ದೊಡ್ಡ ಪಕ್ಷ ಆಗಿರೋದ್ರಿಂದ ತಮ್ಮ ಮಗನ ಬೆಳೆಸೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಅದೇ ರೀತಿಯಲ್ಲಿ ವಿರೋಧಿಗಳು ಇದ್ದಾರೆ, ಅವ್ರನ್ನ ಎದುರಿಸುವಂಥವ್ರು, ಯತ್ನಾಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವ್ರನ್ನ ಯಾವುದೋ ರೀತಿ ತಡೆಯಬೇಕಪ್ಪ ಅನ್ನುವಂಥವ್ರು. ಇದನ್ನು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು JDS ಇದ್ದಿದ್ದು 50-60 ಗೆದ್ದು ತಾನೇ